ನಮ್ಮ ವಿರುದ್ಧ ನಮಗೆ ಇಷ್ಟವಿಲ್ಲದ ಕೆಲವೊಂದು ಘಟನೆಗಳು, ಸಮಸ್ಯೆಗಳು ಎದುರಾದಾಗ ಮನಸ್ಸಿಗೆ ತುಂಬ ಭಾರ ಅನಿಸುತ್ತೆ. ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಇದರಿಂದ ಹೇಗೆ ಹೊರಗೆ ಬರಬೇಕು ಅಂತ ಹೇಳಿ. ತುಂಬ ಅಂದರೆ ತುಂಬಾ ಚಿಂತೆಯಲ್ಲಿರ್ತಾರೆ. ನೋಡಿ, ಯಾವುದಾದ್ರೂ ಒಂದು ಸಮಸ್ಯೆ ನಮಗೆ ಬಂತು ಅಂದರೆ ಚಿಂತೆ ಮಾಡೋ ಬದಲು ಅದಕ್ಕೆ ಪರಿಹಾರನ ಹುಡುಕಬೇಕಾಗುತ್ತೆ. ನಿಧಾನವಾಗಿ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಆ ಸಮಸ್ಯೆ ಯಾಕಾಯಿತು, ಯಾರಿಂದ ಬಂತು, ಇದಕ್ಕೇನಾದ್ರು ಪರಿಹಾರ ಇದೆಯಾ ಅಂತ ಹೇಳಿ. ಎಲ್ಲ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರ ಇದ್ದೇ ಇರುತ್ತೆ. ನಾವು ಅವುಗಳನ್ನು ಹುಡುಕಬೇಕು ಅಷ್ಟೇ. ಆದರೆ ನಾವೇನು ಮಾಡ್ತೀವಿ, ಸಮಸ್ಯೆ ಆದ ತಕ್ಷಣ ಗಾಬರಿ ಬಿದ್ದುಬಿಡ್ತೀವಿ. ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅದು ಯಾಕಾಯಿತು ಅಂತ ಹೇಳಿ. ನೋಡಿ, ಕೆಲವೊಬ್ಬರು ತುಂಬ ಚಿಂತೆ ಮಾಡ್ತಾರೆ ಏನಾದ್ರು ಒಂದು ಸಮಸ್ಯೆ ಬಗ್ಗೆ. ಚಿಂತೆಯಿಂದ ಮಾತ್ರ ಸಮಸ್ಯೆಗಳು ಬಗೆಹರಿತವೆ ಅನ್ನೋಂಗಿದ್ದಿದ್ರೆ ಪ್ರಪಂಚದಲ್ಲಿರೋರು ಎಲ್ಲರೂ ಬರೀ ಚಿಂತೆಯಲ್ಲೇ ಇರ್ತಿದ್ರು. ಚಿಂತೆ ಏನು ಮಾಡುತ್ತೆ ಅಂದರೆ ವ್ಯಕ್ತಿಯನ್ನು ಕುಗ್ಗುವಂತೆ ಮಾಡುತ್ತೆ, ಧೈರ್ಯಗೆಡಿಸುತ್ತೆ, ಬುದ್ಧಿ ಉಪಯೋಗಿಸ್ತಾ ಇರೋ ಹಾಗೆ ಮಾಡುತ್ತೆ. ನಮ್ಮಿಂದ ಏನಾದ್ರು ತಪ್ಪಾಯ್ತಾ, ನಾವು ಅದನ್ನು ಬೇಗ ಒಪ್ಕೊಂಡು ಬಿಡಬೇಕು. ಹೌದು, ನನ್ನಿಂದ ಈ ಥರ ತಪ್ಪಾಗಿದೆ ಅಂತ ಹೇಳಿ. ನಾವು ಯಾವಾಗಲೂ ಮತ್ತೊಬ್ಬರನ್ನ ದ್ವೇಷಿಸಬಾರ್ದು. ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀವಿ, ಕೆಲವೊಂದು ಸಲ ನಾವು ಸರಿ ಮತ್ತೊಬ್ಬರು ತಪ್ಪು ಅನ್ನೋ ರೀತಿಯಲ್ಲಿ ವಾದ ಮಾಡ್ತಾ ಇರ್ತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ, ಇಬ್ಬರ ನಡುವೆ ಗೊಂದಲ ಉಂಟಾಗುತ್ತೆ. ನೋಡಿ, ಒಂದು ಮೂಟೆನೇನಾದ್ರು ನಾವು ಹೆಗಲ ಮೇಲೆ ಇಟ್ಕೊಂಡ್ರೆ ನಮಗದು ಎಷ್ಟು ಭಾರ ಅನಿಸುತ್ತೆ. ಅಪ್ಪ, ಯಾವಾಗಪ್ಪ ನಾವು ಇದನ್ನು ಕೆಳಗಿಳಿಸ್ತೀವಿ ಅಂತ ಅನಿಸುತ್ತೆ. ಸಮಸ್ಯೆಗಳು, ತಪ್ಪುಗಳು ಅದೇ ರೀತಿಯೇ. ಏನಾದ್ರು ನಾವು ಅದನ್ನು ಹೆಚ್ಚು ಹೊತ್ತು ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ವಿ ಅಂದರೆ ಅದು ನಮಗೆ ಸಿಕ್ಕಾಪಟ್ಟೆ ಭಾರ ಅನಿಸುತ್ತೆ. ಹಾಗಾಗಿ ನಮ್ಮಿಂದ ಏನಾದ್ರು ತಪ್ಪುಗಳಾಗಿದ್ದರೆ ನಾವು ಅವುಗಳನ್ನು ಒಪ್ಕೊಂಡು ಬಿಡಬೇಕು.